ಔದಾರ್ಯ. ಪಾಂಡವರು ನಿಯಮದ ಪ್ರಕಾರ 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ. ಹಾಗೆ ಅರಣ್ಯ ಪರ್ವದಲ್ಲಿ ಘೋಷಯಾತ್ರೆ ಮಾಡಿದಾಗ ದುರ್ಯೋಧನನು ಗಂಧರ್ವ ಕೈಯಲ್ಲಿ ಸಿಕ್ಕಿಬೀಳ್ತಾನೆ. ಆಗ ದುರ್ಯೋಧನನ ಭಟರು ಧರ್ಮರಾಯನ ಬಳಿಗೆ ಬಂದು ದುರ್ಯೋಧನನನ್ನು ಬಿಡಿಸಲು ಕೇಳ್ಕೊಳ್ತಾರೆ. ಕೂಡಲೇ ಧರ್ಮರಾಯನು ಭೀಮನನ್ನು ಕರೀತಾನೆ. ಆಗ ಭೀಮನು ಧರ್ಮರಾಯನಿಗೆ ಹೇಳ್ತಾನೆ, ದುರ್ಯೋಧನನು ನಮಗೆ ಶತ್ರು, ಅವನನ್ನು ಏಕೆ ಬಿಡಿಸಬೇಕು ಅಂತ. ಆಗ ಧರ್ಮರಾಯ ಹೇಳ್ತಾನೆ, ನಮ್ಮಲ್ಲಿ ಜಗಳ ಮಾಡಿದರೆ 100 ಜನ ಒಂದು ಪಕ್ಷ, ನಾವು 5 ಜನರು ಒಂದು ಪಕ್ಷ. 3ನೇಯವರ ಜೊತೆ ಮಾಡಬೇಕಾದಾಗ ನಾವು 105 ಜನರು ಅಂತ ಹೇಳ್ತಾರೆ. ಭೀಮ ಮತ್ತು ಅರ್ಜುನರು ಗಂಧರ್ವರನ್ನು ಸೋಲಿಸಿ ಕರ್ಕೊಂಡು ಬರ್ತಾರೆ. ದುರ್ಯೋಧನನು ಕುಳಿತುಕೊಳ್ಳಲು ಎಲ್ಲಿಯೂ ಸ್ಥಳ ಸಿಕ್ಕದಿದ್ದಾಗ ರುಬ್ಬುವ ಒರಳು ಕಳ್ಳಿನ ಮಳೆಯಲ್ಲಿ ಕುಳಿತುಕೊಳ್ತಾನೆ. ಆಗ ಧರ್ಮರಾಯನು, ಹೋಗಲಿ ಬಿಡು, ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಸಲ ಸೈಂಧವನು ಅಂದರೆ ದುರ್ಯೋಧನನ ತಂಗಿ ದುಶ್ಶಳೆಯ ಪತಿ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಯ ಮೇಲೆ ಅತ್ಯಾಚಾರ ಮಾಡಲು ಬರ್ತಾನೆ. ಪಾಂಡವರ ಕೈಗೆ ಸಿಕ್ಕಿ ಬೀಳ್ತಾನೆ. ಕೂಡಲೇ ಭೀಮನು ಕೊಲ್ಲಬೇಕೆಂದು ಅಂದ್ಕೊಳ್ತಾನೆ. ಆದರೆ ಅರ್ಜುನ ತಡಿತಾನೆ. ಧರ್ಮರಾಯನನ್ನು ಕೇಳೋಣ ಅಂತ ಹೇಳ್ತಾನೆ. ಆಗ ಸೈಂಧವನು ಶರಣಾಗತಿಯನ್ನು ಬಿಡ್ತಾನೆ. ಆಗ ಧರ್ಮರಾಯನು ಶರಣಾಗತಿ ಬೇಡಿದವರನ್ನು ಕೊಲ್ಲಬಾರದು ಅಂತ ಹೇಳಿ ಕೊಲ್ಲದೆ ಬಿಟ್ಬಿಡ್ತಾನೆ.